ಎಲ್ಲ ದೇವಜನರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಇವತ್ತಿನ ವಿಷಯ ಆಪಾದಕನ ಕುತಂತ್ರ. ಸೈತಾನನು ಆಪಾದಕ ದೂತನು ಆಪಾದಕನಾಗಿ ಮಾನವರನ್ನು ಕಂಗೆಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆತನ ಕುತಂತ್ರ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳುವ. ನಮ್ಮ ಈ ದಿನದ ವಿಷಯವನ್ನು ನಾವು ಕಲಿಯೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಪ್ರಾರ್ಥಿಸುವ. ಪರಮ ತಂದೆಯೇ, ಪ್ರೀತಿಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕ್ರಿಸ್ತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ನಮ್ಮ ಅಲ್ಪತನಗಳನ್ನು ಕಂಡು ನಾವು ನಿನ್ನ ಬಳಿಗೆ ಓಡಿ ಬರುವುದಕ್ಕೂ ಯಾವಾಗಲೂ ಸಹಾಯವು ನಮಗೆ ಒದಗಿ ಬರಬೇಕೆಂದು ಬೇಡುತ್ತೇವೆ. ಈಗ ನಾವು ಕಲಿಯುವಂತಹ ವಾಕ್ಯವು ಕೇಳುಗರೆಲ್ಲರಿಗೂ, ನನಗೂ ಹಾಗೂ ಇನ್ನಿತರ ಅನೇಕರಿಗೆ ಭರವಸೆಯನ್ನು, ರಕ್ಷಣೆಯನ್ನು, ನಿರೀಕ್ಷೆಯನ್ನುಂಟು ಮಾಡಿ ಕ್ರಿಸ್ತನಿಗೆ ಮಹಿಮೆ ತರುವಂತಾಗಬೇಕೆಂದು ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿ ಬೇಡುತ್ತೇವೆ ತಂದೆಯೇ, ಆಮೆನ್. ಇವತ್ತಿನ ವಿಷಯಕ್ಕೆ ನಾವು ಯೆಹೋಶುವನ ಬಗ್ಗೆ ನಾವು ಕಲಿಯುವ. ಮಹಾಯಾಜಕನಾದ ಯೆಹೋಶುವನು ಜಕರಿಯ 3ನೇ ಅಧ್ಯಾಯ 1ರಿಂದ ವಚನಗಳಲ್ಲಿ ನಾವು ನೋಡ್ತೇವೆ. ಯೆಹೋಶುವನು ಮಹಾಯಾಜಕನಾಗಿ ಮನುಷ್ಯರ, ದೇವಜನರೆಲ್ಲರ ಪ್ರತಿನಿಧಿಯಾಗಿ ಆತನು ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಬೇಡ್ಕೊಳ್ತಾ ಇರಬೇಕಾದಾಗ ಆಪಾದಕ ದೂತನು, ಸೈತಾನನು ಅಲ್ಲಿ ಬಂದು ಆತನು ದೂರ್ತಾ ಇದ್ದಾನೆ. ಈ ವಿಷಯವನ್ನು ನಾವು ಮೊದಲು ಬೈಬಲಿಂದ ಓದಿ ಆನಂತರ ಮುಂದುವರಿಸುವ. ಜಕರಿಯ 3ನೇ ಅಧ್ಯಾಯ 1ರಿಂದ ಓದ್ತೇನೆ. ಹೀಗೆ ಹೇಳುತ್ತೆ: ಅನಂತರ ಮಹಾಯಾಜಕನಾದ ಯೆಹೋಶುವನು ಯೆಹೋವನ ದೂತನ ಮುಂದೆ ನಿಂತಿರುವುದನ್ನು ಯೆಹೋವನು ನನಗೆ ತೋರಿಸಿದನು. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿ ಅವನ ಬಲಗಡೆಯಲ್ಲಿ ನಿಂತಿದ್ದನು. ಆಗ ಯೆಹೋವನ ದೂತನು ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ. ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಇಲ್ಲಿ ಏನು ನಡೀತಾ ಇದೆ? ಮಹಾಯಾಜಕನು ದೇವಜನರೆಲ್ಲರ ಪ್ರತಿನಿಧಿಯಾಗಿ ಆತನು ದೂತನ ಮುಂದೆ ನಿಂತಿದ್ದಾನೆ. ಸೈತಾನನು ಯೆಹೋಶುವನಿಗೆ ಪ್ರತಿಕಕ್ಷಿಯಾಗಿದ್ದಾನೆ. ಅಂದರೆ ದೇವಜನರೆಲ್ಲರಿಗೂ ಆತನು ಪ್ರತಿಕಕ್ಷಿಯಾಗಿದ್ದಾನೆ, ಆಪಾದಕನಾಗಿದ್ದಾನೆ, ದೂಷಕನಾಗಿದ್ದಾನೆ. ಆಗ ದೂತನು ಸೈತಾನನಿಗೆ, ದೂತನು ಅಂದರೆ ಇಲ್ಲಿ ಯೇಸು ಕ್ರಿಸ್ತನು, ಸೈತಾನನಿಗೆ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡರೂ ಯೆಹೋವನು ನಿನ್ನನ್ನು ಖಂಡಿಸಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಏನು ನೋಡ್ತೇವೆ ಅಂದರೆ, ಈ ಪ್ರವಾದನೆಯಲ್ಲಿ ಸೈತಾನ ಹೇಗೆ ಮನುಷ್ಯರನ್ನು ದೂರ್ತಾ ಇದ್ದಾನೆ, ಹೇಗೆ ಯೇಸು ಕ್ರಿಸ್ತನು ಆ ದೂರುಗಾರನಿಗೆ ಪ್ರತ್ಯುತ್ತರ ಕೊಡ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಈಗ ಇಲ್ಲಿ ದೇವಜನರೆಲ್ಲರೂ ಕೂಡ ಆಪಾದಿತರಾಗಿದ್ದಾರೆ, ಅಪರಾಧಿಗಳಾಗಿದ್ದಾರೆ. ಯೆಹೋಶುವನು ಆ ದೇವಜನರೆಲ್ಲರಿಗೂ ಆಶೀರ್ವಾದವನ್ನು ಕೇಳ್ಕೊಳ್ತಾ ಇದ್ದಾನೆ. ಅವರೆಲ್ಲರೂ ಬಹಳ ಸಂಕಟದಲ್ಲಿದ್ದಾರೆ. ಆದರೆ ಸೈತಾನ, ಆತನು ಪ್ರತಿಕಕ್ಷಿಯಾಗಿ, ಆಪಾದಕನಾಗಿ ಎದುರುಗಡೆ ನಿಂತಿದ್ದಾನೆ. ಆತನು ದೇವಜನರೆಲ್ಲರಿಗೂ ವಿರುದ್ಧವಾಗಿ ಆಪಾದನೆಯನ್ನು ಮಾಡ್ತಾ ಇದ್ದಾನೆ. ಅವರ ಸ್ಥಿತಿ ಬಹಳ ನಿರಾಶಾದಾಯಕ ಎಂಬುದಾಗಿ, ಹತಾಶೆದ್ದು ಎಂಬುದಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅದನ್ನು ಆತನು ದೇವರೆದುರಿಗೆ ಬಿಂಬಿಸ್ತಾ ಇದ್ದಾನೆ. ಆಮೇಲೆ ಕರ್ತನ ಎದುರಿಗೆ ಆತನು ಇನ್ನೇನು ಮಾಡ್ತಾನೆ ಅಂತಂದರೆ, ಜನರು ಎಷ್ಟು ದುಷ್ಟತನಗಳನ್ನ ಮಾಡಿದ್ದಾರೆ ಮತ್ತು ಅವರೆಲ್ಲರ ದೋಷಗಳನ್ನು ಆತನು ಬಯಲು ಮಾಡಿ, ಬೆರಳು ಮಾಡಿ ತೋರಿಸ್ತಾ ಇದ್ದಾನೆ. ಅವರ ಎಲ್ಲರ ದೋಷಗಳನ್ನು, ಅವರೆಲ್ಲರ ವಿಫಲತೆಗಳನ್ನು ಆತನು ತೋರಿಸ್ತಾ ಇದ್ದಾನೆ. ಏನಕ್ಕೆ ಅಂತಂದರೆ, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ನಮಗೆ ಯಾವ ಸಹಾಯವೂ ದೊರೆಯಬಾರದು ಎಂಬುದಾಗಿ ಆತನ ಹವಣಿಕೆ. ನಮಗೆ ದೇವರು, ನಾವು ಇಷ್ಟು ಕೆಟ್ಟವರು ಅನ್ನೋ ಕಾರಣಕ್ಕಾಗಿ ದೇವರು ತನ್ನ ಕಣ್ಣನ್ನು ಮುಚ್ಕೊಳ್ಬೇಕು. ಆ ರೀತಿಯಾಗಿ ನಮ್ಮ ಮೇಲೆ ಆತನು ನಮ್ಮ ಎಲ್ಲ ತಪ್ಪು, ಪಾಪ, ಅಪರಾಧಗಳನ್ನ, ಸೋಲುಗಳನ್ನು, ವೈಫಲ್ಯಗಳನ್ನ, ಅಪನಂಬಿಕೆಗಳನ್ನ ಆತನು ದೇವರ ಸನ್ನಿಧಿಯಲ್ಲಿ ಆತನು ಆಪಾದಿಸ್ತಾ ಇದ್ದಾನೆ. ಸೈತಾನ
ಹೀಗೆ ಹೇಳ್ತಾ ಇರಬೇಕಾದಾಗ ಯೆಹೋಶುವನ ಸ್ಥಿತಿ ಏನು? ಯೆಹೋಶುವ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕಾಗೋದಿಲ್ಲ. ಯಾಕೆಂತಂದರೆ ದೇವಜನರು ಇಂಥ ಸ್ಥಿತಿಯಲ್ಲಿದ್ದಾರೆ. ಅಥವಾ ಪ್ರತಿಯೊಬ್ಬರೂ ಮನುಷ್ಯರು ಪಾಪಿಗಳಾಗಿ ನಾವು ಕಂಡು ಬಂದಿದ್ದೇವೆ. ಎಲ್ಲರೂ ನಾವು ದೇವರ ಮಹಿಮೆಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಯೆಹೋಶುವನು ಈಗ ಬಹಳ ನಿರಾಶನಾಗಿ ಪ್ರತ್ಯುತ್ತರವಿಲ್ಲದವನಾಗಿ ನಿಂತಿದ್ದಾನೆ. ಆಮೇಲೆ ಯೆಹೋಶುವನ ಮೇಲೆ ಜನರೆಲ್ಲರ ಆಪಾದನೆಗಳನ್ನು ಹೇರ್ತಾ ಆತನು ತಾನು ಮಹಾಯಾಜಕನಾಗಿರೋದು ಬಹಳ ಏನು ವ್ಯರ್ಥ ಅನ್ನೋ ರೀತಿಯಲ್ಲಿ ಆತನಿಗೆ ಭಾಸವಾಗಬೇಕು. ಹೀಗೆ ಮಾತಾಡ್ತಾ ಇದ್ದಾನೆ. ಈ ಕಾರ್ಯವನ್ನು ಸೈತಾನ ಪರಲೋಕದಲ್ಲಿ ನೇರ ಯೇಸು ಕ್ರಿಸ್ತನ ಮೇಲೆಯೇ ದೂಷಣೆ ಮಾಡೋದಕ್ಕೆ ಶುರು ಮಾಡಿದ. ಆಗ ಪರಲೋಕದಲ್ಲಿ ಯುದ್ಧ ನಡೆಯಿತು, ಆತನು ದೊಬ್ಬಲ್ಪಟ್ಟನು. ಇದು ನಮಗೆ ಗೊತ್ತಿರುವಂಥ ವಿಚಾರ. ಮನುಷ್ಯ ಬಿದ್ದಾಗಿನಿಂದಲೂ ಕೂಡ ಸೈತಾನನು ಇದೇ ರೀತಿಯಾಗಿ ಮಾಡ್ತಾ ಇದ್ದಾನೆ. ಆಮೇಲೆ ಈಗ ಅಂತ್ಯಕಾಲದಲ್ಲಿ ಆತನು ಬಹಳ ವಿಶೇಷ ರೀತಿಯಲ್ಲಿ ಈ ಕಾರ್ಯವನ್ನು ಆತನು ಬಹಳ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾನೆ. ಈಗ ಎಲನ್ ವೈಟ್ ಅವರು ಬರೆದಿರುವಂಥ ಕ್ರೈಸ್ಟ್ ಆಬ್ಜೆಕ್ಟ್ ಲೆಸನ್ ಪುಟ 166ರಿಂದ 168 ತನಕ ನಾವು ಈ ವಿಷಯವನ್ನು ಗಮನಿಸಬಹುದು. ನೀವು ಸಾಧ್ಯವಾದವರು ಅದನ್ನು ನೀವು ಓದ್ಕೊಳ್ಳಿ. ಕಡೆ ಕಾಲಕ್ಕೆ ಬಂದು ಆತನ ಸಮಯ ಬಹಳ ಕಡಿಮೆ ಇದೆ ಅಂತ ಗೊತ್ತಾದಾಗ ಆತನು ದೇವಜನರನ್ನು ನಾಶ ಮಾಡಲಿಕ್ಕೆ, ಅವರನ್ನು ಇನ್ನೂ ದುರ್ಬಲಗೊಳಿಸಲಿಕ್ಕೆ ಬಹಳ ಪ್ರಯತ್ನವನ್ನು ಆತನು ಮಾಡ್ತಾನೆ. ಯಾವಾಗ ದೇವರ ಸಹಾಯವು ದೇವಜನರಿಗೆ ಒದಗಿ ಬರ್ತಾ ಇದೆ ಅಂತ ಆತನು ಕಂಡು ಬರ್ತಾನೋ ಆತನಿಗೆ ಬಹಳ ಸಿಟ್ಟೇರುತ್ತೆ. ಆಮೇಲೆ ಯಾರು ತಮ್ಮ ಬಲಹೀನತೆಯ ನಿಮಿತ್ತವೂ ತಮ್ಮ ಪಾಪದ ನಿಮಿತ್ತವೂ ದೇವರಾಜ್ಞೆಗಳನ್ನು ಪ್ರೀತಿ ಮಾಡಿ ಅದಕ್ಕೆ ಮಾನ್ಯ ಮಾಡಬೇಕು ಅಂತ ಹವಣಿಸ್ತಾ ಇರ್ತಾರೋ ಅವರ ಮೇಲೆ ಸೈತಾನ ಬಹಳ ಉಗ್ರವಾಗಿ ಕೋಪಗೊಳ್ತಾನೆ. ಅವರು ಹೇಗೂ ದೇವರಿಗೆ ವಿಧೇಯರಾಗಬಾರ್ದು ಎಂಬುದನ್ನು ನೋಡ್ಕೊಳ್ಳೋದಕ್ಕೆ ತಾನು ಎಲ್ಲ ಪ್ರಯತ್ನಗಳನ್ನ ಆತನು ಮುಂದುವರಿಸ್ತಾನೆ. ಅವರು ಅಯೋಗ್ಯರಾಗಿರೋದರಲ್ಲಿ ಆತನು ಆನಂದಿಸ್ತಾನೆ. ಆಮೇಲೆ ಪ್ರತಿಯೊಂದೊಂದು ಜೀವಿಗೂ ಅಂದರೆ ಮನುಷ್ಯನಿಗೂ ಅವರದೇ ಆದ ಬಲಹೀನತೆಗಳನ್ನಿಟ್ಕೊಂಡು ಅವರಿಗೆ ತಕ್ಕದಾದ ಶೋಧನೆಗಳನ್ನು ಬರಮಾಡಿ ಅವರನ್ನು ಕೆಡವಿ ಬೀಳಿಸೋದಕ್ಕೆ, ಅವರನ್ನು ದೇವರಿಂದ ದೂರ ಮಾಡೋದಕ್ಕೆ ಆತನು ಪ್ರಯತ್ನ ಪಡ್ತಾನೆ. ಆಮೇಲೆ ಯಾರು ದೇವರ ಉದ್ದೇಶಗಳನ್ನು ಭೂಮಿಯ ಮೇಲೆ ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅವರನ್ನು ಯಾವಾಗಲೂ ದೂಷಿಸಿ ಅವರ ಮೇಲೆ ಇಲ್ಲದ ಆಪಾದನೆಗಳನ್ನ ಬರಮಾಡಿ ಅವ್ರಿಗೆ ಈ ಭೂಮಿ ಮೇಲೆ ಯಾವುದೇ ಕರುಣೆ ಪ್ರೀತಿ ಏನು ಸಿಗಬಾರ್ದು ಜನರಿಂದ ಎಂಬುದಾಗಿ ಆತನು ನೋಡ್ಕೊಳ್ತಾನೆ. ಈಗ ಇಷ್ಟೆಲ್ಲ ನಡಿಬೇಕಾದಾಗ ಸೈತಾನನು ದೇವಜನರನ್ನು ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕಾದಾಗ ದೇವರು ಇವ್ರಿಗೊಂದು ವೇಳೆ ನೆರವಾಗಬೇಕು ಅಂತ ಬರೋದಾದರೆ ಸೈತಾನ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಯಾವ್ಯಾವಾಗ ದೇವರು ತನ್ನ ಜನರ ಪರವಾಗಿ ಕಾರ್ಯ ಮಾಡಬೇಕು ಅಂತ ಅಂದ್ಕೊಳ್ತಾನೋ ಸೈತಾನ ಇನ್ನೂ ಹೆಚ್ಚಿನ ಮಟ್ಟದ ಉತ್ಸಾಹದಿಂದ ನಮ್ಮನ್ನು ಕುಗ್ಗಿಸ್ಬೇಕು ಎಂಬುದಾಗಿ ಆತನು ನಮ್ಮನ್ನು ಹಾಳು ಮಾಡಬೇಕಾಗಿ ಆತನು ಇನ್ನೂ ಹೆಚ್ಚಿನ ಪ್ರಯೋಗಗಳನ್ನ ಮಾಡ್ತಾನೆ. ಇವಾಗ ಯಾರು ಯೇಸು ಕ್ರಿಸ್ತನ ಮೇಲೆ ಆತ್ಕೊಂಡು ಆತನೇ ತಮ್ಮ ಸಾಮರ್ಥ್ಯ ಶಕ್ತಿ ಎಂಬುದಾಗಿ ನಂಬ್ಕೊಳ್ತಾರೋ ಅವರನ್ನು ಆತನು ಇನ್ನೂ ಹೆಚ್ಚಾಗಿ ದ್ವೇಷಿಸ್ತಾನೆ. ಅವನ ಉದ್ದೇಶ ಏನಪ್ಪ ಅಂತಂದರೆ ಹೇಗಾದರೂ ದುಷ್ಟತನಕ್ಕೆ ಜನರನ್ನು ಪ್ರೇರೇಪಿಸಬೇಕು. ಆಮೇಲೆ ಆ ದುಷ್ಟತನಕ್ಕೆ ಪ್ರೇರೇಪಿಸಿ ಅವರು ಅದಕ್ಕೆ ಬಿದ್ದ ಮೇಲೆ ಅವರ ಮೇಲೆ ಶೋಧನೆಗೊಳಗಾಗಿ ಬಿದ್ದವರ ಮೇಲೆ ನಿಲ್ಲದ ಆಪಾದನೆಗಳನ್ನು ಹೊರಿಸ್ತಾ ಹೋಗ್ತಾನೆ. ಇದು ಆತನ ಕುತಂತ್ರ. ದೇವಜನರು ನಂಬಿಗಸ್ತರಾಗಿರಲಿಕ್ಕೆ ಪ್ರಯತ್ನ ಪಡಬೇಕಾದಾಗ ಅವ್ರನ್ನ ಬೀಳಿಸ್ತಾನೆ. ಬೀಳಿಸಿದ ಮೇಲೆ ಅವರಿಗೆ ನಿರೀಕ್ಷೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಆತನು ಅವರನ್ನು ಕುಗ್ಗಿಸ್ತಾ ಹೋಗ್ತಾನೆ. ಇದು ನಾವು ಕಂಡುಕೊಳ್ಬೇಕಾದಂಥ ವಿಚಾರ. ಈಗ ನಾವು ಮನುಷ್ಯರು ಪಾಪದ ಮೇಲೆ ಜಯ ಹೊಂದಲಿಕ್ಕೋಸ್ಕರ ಯೇಸು ಕ್ರಿಸ್ತನ ಬಳಿಗೆ ಬರೋದು ಸಹಜ, ಬೇಕು, ಅವಶ್ಯ. ಇದನ್ನು ನಾವು ಮಾಡಲೇಬೇಕು. ಆಗ ಮಾತ್ರ ನಮಗೆ ಬಿಡುಗಡೆ. ಆದರೆ
ಸಮಸ್ಯೆ ಏನಪ್ಪ ಅಂತಂದರೆ, ಹೀಗೆ ಯೇಸು ಕ್ರಿಸ್ತನ ಹತ್ರ ಬಳಿಗೆ ಬರೋದಕ್ಕೆ ನಮಗೆ ಧೈರ್ಯನೇ ಇರಬಾರ್ದು. ಹಾಗೆ ಸೈತಾನ ನಮ್ಮನ್ನು ಹಿಂಜರಿಯೋದಕ್ಕೆ ಯಾವಾಗಲೂ ದುಷ್ಪ್ರೇರಣೆಗೆ ಒಳಪಡಿಸ್ತಾನೆ. ಅವನು ನಮ್ಮ ಕೊಳಕು ಬಟ್ಟೆ, ಕಳಂಕಿತ, ದೋಷಪೂರಿತ ನಮ್ಮ ಸ್ವಭಾವವನ್ನು ಆತನು ನಮ್ಮೆದುರಿಗೆ ಎತ್ತಿ ಹಿಡಿತಾನೆ. ನಮ್ಮ ದೋಷಪೂರಿತ ಸ್ವಭಾವಗಳನ್ನ ಆತನು ಎತ್ತಿ ತೋರಿಸ್ತಾನೆ. ನಮ್ಮ ಎಲ್ಲ ಬಲಹೀನತೆಗಳನ್ನು ಆತನು ತೋರಿಸಿ, ನಾವು ಎಲ್ಲೆಲ್ಲಿ ದೇವರಿಗೆ ಕೃತಜ್ಞತೆ ಇಲ್ಲದವರಾಗಿ ಜೀವಿಸಿದ್ದೇವೆ ಅದನ್ನು ತೋರಿಸ್ಕೊಡ್ತಾನೆ. ನಾವು ಕ್ರಿಸ್ತನವರ ಹಾಗೆ ಯಾವಾಗ ಇದ್ದಿಲ್ಲವೋ ಅವೆಲ್ಲವನ್ನು ತೋರಿಸ್ತಾನೆ. ಆಮೇಲೆ ನಾವು ಎಲ್ಲೆಲ್ಲಿ ನಮ್ಮ ರಕ್ಷಕನನ್ನು ನಾವು ಅಗೌರವಕ್ಕೊಳಪಡಿಸಿದ್ದೇವೋ ಅದನ್ನೆಲ್ಲವನ್ನು ಆತನು ಪುನಃ ಜ್ಞಾಪಕಪಡಿಸ್ತಾನೆ, ತೋರಿಸ್ತಾನೆ. ಈಗ ನಮ್ಮನ್ನು ಬೀಳಿಸಿದವನು ಈತನೇ. ಈಗ ನಮಗೆ ಪುನಃ ನಮ್ಮ ಮನಸ್ಸಿನಲ್ಲಿ ಆಪಾದನೆಗಳನ್ನು ತರ್ತಾ ನಮ್ಮನ್ನು ಇನ್ನೂ ಕುಗ್ಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಆತನು ಕೂಡ ಈತನೇ. ಇದು ಎಷ್ಟು ಮೋಸ, ಎರಡರಷ್ಟು ಮೋಸ. ಬೀಳಿಸಿದ್ದು ಅವನೇ, ಆಮೇಲೆ ಪುನಃ ಎದ್ದೇಳದವರು ಹಾಗೆ ನೋಡ್ಕೊಳ್ಳೋದಕ್ಕೆ ನಮ್ಮನ್ನು ಕುಗ್ಗಿಸೋದು ಕೂಡ ಆತನೇ. ಆತನು ಏನು ಮಾಡ್ತಾನೆ ಅಂತಂದರೆ, ನಮ್ಮ ಸ್ಥಿತಿ ದೇವರೆದುರಿಗೆ ಸಂಪೂರ್ಣ ನಿರಾಶಾದಾಯಕವಾಗಿದೆ. ಆಮೇಲೆ ನಾವು ಪಾಪದಿಂದ ಕಳಂಕಿತರಾಗಿದ್ದೇವಲ್ಲ, ಆ ಕಳಂಕವನ್ನು ಹೇಗೂ ನಾವು ನಿವಾರಿಸ್ಕೊಳ್ಳೋದಕ್ಕೆ, ಅದನ್ನು ತೊಳೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬ ಹಾಗೆ ನಮ್ಮ ಹೃದಯಗಳನ್ನು ಆತನು ಭಯದಿಂದ ತುಂಬಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಎರಡು, ಒಂದು, ನಾವು ಬಿದ್ದು ಹೋಗಿದ್ದೇವೆ, ನಮಗೆ ನಿರೀಕ್ಷೆನೇ ಇಲ್ಲ. ಇನ್ನೊಂದು, ನಮ್ಮ ಕಳಂಕಿತ ದೋಷಗಳು ಯಾವುದು ಕೂಡ ಎಂದಿಗೂ ಅಳಿಸಲಾರವು ಎಂಬ ಹಾಗೆ ನಮಗೆ ಆತನು ಮಾಡ್ತಾನೆ. ಹೀಗೆ ಆತನು ನಮ್ಮ ನಿರೀಕ್ಷೆಯನ್ನೆಲ್ಲ ಹಾಳು ಮಾಡಿ, ನಾವು ಆತನ ಎಲ್ಲ ಶೋಧನೆಗಳು ನಿರಂತರಕ್ಕೂ ಒಳಗಾಗಬೇಕು. ಹಾಗೆ ಮಾಡಿ ನಾವು ದೇವರಿಗೆ ನಿಷ್ಠರಾಗಿರೋದ್ರಿಂದ ದೂರ ಹೋಗಬೇಕು ಎಂಬಂತೆ ಆತನು ನೋಡ್ಕೊಳ್ತಾನೆ. ಇದು ಸೈತಾನನ ಕುತಂತ್ರ, ಇದು ಸೈತಾನನ ದುಷ್ಟ ಪ್ರಯತ್ನ. ಇವಾಗ ಇದಕ್ಕೆ ದೇವಜನರು ಹೇಗೆ ಪ್ರತಿಕ್ರಿಯಿಸಬಹುದು? ಖಂಡಿತ ಪ್ರತಿಕ್ರಿಯೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಪಾಪದಲ್ಲಿ ಬಿದ್ದು ಹೋಗಿರುವ ಮನುಷ್ಯರು ದೇವರ ಮುಂದೆ ದೂಷಿತರೆ, ಕಳಂಕಿತರೆ. ಅವರೇನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಈಗ ಅಲ್ಲಿ ಈ ಮಹಾಯಾಜಕನಾದ ಯೆಹೋಶುವನು ಏನು ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ಉತ್ತರ ಕೊಟ್ಟವರು ಯಾರು? ಯೇಸು ಕ್ರಿಸ್ತನು, ದೂತನು, ಯೆಹೋವನ ದೂತನು ಸೈತಾನನಿಗೆ, 2ನೇ ವಚನ, ಸೈತಾನನೇ, ಯೆಹೋವನು ನಿನ್ನನ್ನು ಖಂಡಿಸಲಿ. ಹೌದು, ಯೆರೂಸಲೇಮನ್ನು ಆರಿಸಿಕೊಂಡಿರುವ ಯೆಹೋವನು ನಿನ್ನನ್ನು ಖಂಡಿಸಲಿ, ಅದು ಉರಿಯಿಂದ ಎಳೆದ ಕೊಳ್ಳಿಯಾಗಿದೆಯಲ್ಲ ಎಂದು ಹೇಳಿದನು. ಸೊ ನಮ್ಮ ಸಹಾಯಕ್ಕೆ ಬರುವ ಆತನು ಯಾರು? ಯೇಸು ಕ್ರಿಸ್ತನು. ನಮ್ಮ ಮನಸ್ಸು ಕುಗ್ಗಿ ಹೋಗಿದ್ದಾಗ, ನಮ್ಮ ಆಲೋಚನೆಗಳು ಬಹಳ ನಿರಾಶೆಯಿಂದ ತುಂಬಿರಬೇಕಾದಾಗ, ನಮಗೆ ನಂಬಿಕೆ ಹಾಳಾಗ್ತಾ ಇರಬೇಕಾದಾಗ ಯೇಸು ಕ್ರಿಸ್ತನ ಈ ಮಾತುಗಳನ್ನ ನಾವು ಅವಶ್ಯವಾಗಿ ನೆನಪಿಸ್ಕೊಳ್ಬೇಕು. ಏಕೆಂತಂದರೆ ನಾವಾಗಿದ್ದು ನಾವು ಸೈತಾನನಿಗೆ ಆಗಲಿ ದೇವರಿಗೆ ಆಗಲಿ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಪರವಾಗಿ ನಿಲ್ಲುವ ಆತನು ಒಬ್ಬನು, ಆತನು ಯೇಸು ಕ್ರಿಸ್ತನು. ಆತನ ಮೂಲಕ ನಾವು ಜಯಶೀಲರಾಗ್ಬೋದು. ಈಗ ಇದನ್ನೇ ನಾವು ನೋಡ್ತೇವೆ ರೋಮಪುರದವರಿಗೆ 3:26, ಆತನ ನಂಬುವವರಿಗೆ ಆತನು ನ್ಯಾಯವಂತನು ಹಾಗೂ ಅವರನ್ನು ನೀತಿವಂತರಾಗಿ ನಿರ್ಣಯಿಸುವವನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಆತನನ್ನು ನಂಬಿದರೆ ಆತನ ನ್ಯಾಯವಂತನಾಗಿರೋದ್ರಿಂದ ನಮ್ಮನ್ನು ನೀತಿವಂತರು ಎಂಬುದಾಗಿ ಆತನ ನಿರ್ಣಯ ಮಾಡ್ತಾನೆ. ಸೊ ನಾವು ನೀತಿವಂತರಲ್ಲ, ಅದನ್ನು ನೀತಿವಂತರೆಂಬುದಾಗಿ ಎಣಿಸಲ್ಪಡ್ತೇವೆ. ಇಲ್ಲಿ ಏನು ನೋಡ್ತೇವೆ? ಜನರನ್ನು ಸೈತಾನನು ಸಂಪೂರ್ಣವಾಗಿ ಅಂಧಕಾರದಿಂದ ಕವಿದು ಅವರನ್ನು ನಾಶನಕ್ಕೆ ನಡೆಸಿ ಹಾಳು ಮಾಡಬೇಕಂದಿರಬೇಕಾದಾಗ ಯೇಸು ಕ್ರಿಸ್ತನು ಮಧ್ಯಪ್ರವೇಶ ಮಾಡ್ತಾನೆ. ಹೌದು, ಅವರು ಪಾಪ ಮಾಡಿದ್ದಾರೆ, ಆದರೆ ನಾನು ಕ್ರಿಸ್ತನು ಅವರ ಪಾಪಗಳನ್ನು ತೆಗೆದುಕೊಂಡಿದ್ದೇನೆ. ಅದು ನನ್ನ ಆತ್ಮದ ಮೇಲಿದೆ ಎಂಬುದಾಗಿ, ನನ್ನ ಆತ್ಮವೇ ಅವರ ಶ್ರಮೆಯನ್ನು ಅನುಭವಿಸಿದೆ. ಆ ಪಾಪದ ಸರ್ವ ಪರಿಣಾಮಗಳನ್ನು, ಪಾಪದ ಎಲ್ಲ
ದಂಡನೆಯನ್ನು ನಾನೇ ಹೊತ್ತಿದ್ದೇನೆ ಎಂಬುದಾಗಿ ದೇವರು ಕ್ಷಮಿಸಿ ಯೇಸು ಕ್ರಿಸ್ತನು ಮನುಷ್ಯರ ಮಧ್ಯಸ್ಥನಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾನೆ. ಇವರು ಉರಿಯಿಂದ ಎಳೆಯಲ್ಪಟ್ಟ ಕೊಳ್ಳಿ ಆಗಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ತೋರಿಸ್ಕೊಡ್ತಾನೆ. ಯಾಕೆಂತಂದರೆ ಯೇಸು ಕ್ರಿಸ್ತನು ಮಾನವ ಸ್ವರೂಪದಲ್ಲಿ ಹುಟ್ಟಿ ಮಾನವನಿಗೆ ಒಂದು ಕೈಯನ್ನು ಚಾಚಿದರೆ ಇನ್ನೊಂದು ದೈವ ಸ್ವರೂಪದಲ್ಲಿರುವ ಆತನು ತನ್ನ ಇನ್ನೊಂದು ಕೈಯನ್ನು ದೇವರಿಗೆ ಚಾಚಿ ನಮ್ಮಿಬ್ಬರನ್ನೂ ಆತನು ಒಂದುಗೂಡಿಸ್ತಾನೆ. ಇಲ್ಲಿ ನಾವು ನಾಶವಾಗುವುದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯೇಸು ಕ್ರಿಸ್ತನು ಸ್ವತಃ ತನ್ನ ಕೈ ನೀಡಿ ನಮ್ಮನ್ನು ಆತ್ಕೊಳ್ತಾನೆ. ಇಲ್ಲಿ ಆಪಾದಕನು ಈಗ ಯೇಸು ಕ್ರಿಸ್ತನಿಂದ ದೂಷಿಸಲ್ಪಡ್ತಾನೆ. ದೂಷಣೆ ಆತನಿಗೆ ತಿರುಗಿಕೊಳ್ತಾ ಇದೆ. ನಿನ್ನಿಂದ ಇವರು ದುಷ್ಪ್ರೇರಣೆ ಹೊಂದಿ ಪಾಪಕ್ಕೆ ಬಿದ್ದಿದ್ದಾರೆ, ಆದರೆ ನಾನು ನನ್ನ ರಕ್ತದಿಂದ ಇವರನ್ನು ಬಿಡುಗಡೆ ಮಾಡ್ತೇನೆ, ಆ ದೂಷಣೆ ಎಲ್ಲವೂ ನಿನ್ನ ಮೇಲೆ ಅದು ಬರುತ್ತೆ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ಆತನ ಮೇಲೆ ಪುನಃ ಆ ದೂಷಣೆಯನ್ನು ಪುನಃ ಹಿಂದಕ್ಕೆ ವರ್ಗಾವಣೆ ಮಾಡ್ತಾನೆ. ನಮ್ಮ ರಕ್ಷಕನಾದ ಕ್ರಿಸ್ತನ ಅಪೂರ್ವ ಈ ಕಾರ್ಯ ನನ್ನ ಹಾಗೂ ನಿಮ್ಮ ವಿಷಯದಲ್ಲಿ ಕ್ಷಣ ಕ್ಷಣವೂ ನಡೀತಾ ಇರುತ್ತೆ. ನಾವು ನಂಬಿದರೆ ನಾವು ಆತನಿಗೆ ಒಪ್ಪಿಸ್ಕೊಟ್ರೆ, ನಾವು ಪಾಪ ಎಷ್ಟೇ ಮಾಡಿದ್ದಾಗ್ಯೂ ಇನ್ನು ಮುಂದೆ ಪಾಪ ಮಾಡದೇ ಇರೋದಕ್ಕೆ ದೇವರು ಸಹಾಯ ಕೊಡ್ತಾ ಇದ್ದಾನೆ. ಪಾಪದಲ್ಲಿ ಯಾರೂ ಕೂಡ ನಾಶವಾಗಬಾರ್ದು ಅನ್ನೋದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ಕಳುಹಿಸ್ಕೊಟ್ಟಿದ್ದಾನೆ. ಆದರೆ ಸೈತಾನ ಏನು ಮಾಡ್ತಾನೆ ಅಂದರೆ, ನನ್ನನ್ನು ನಿಮ್ಮನ್ನು ನಾನು ಮತ್ತು ನೀವು ಪಾಪದಿಂದ ಹೊರಬರೋದಕ್ಕಾಗೋದಿಲ್ಲ, ನಾವು ದೇವರಿಂದ ಬಹಳ ದೂರ ಹೊರಟಾಗಿದ್ದೇವೆ, ನಮಗೆ ಪಾಪದ ಕ್ಷಮಾಪಣೆ ಸಿಗದೇ ಇರುವಷ್ಟು ಹೇಯ ಕೃತ್ಯಗಳನ್ನ ನಾವು ಮಾಡಿದ್ದೇವೆ, ದುಷ್ಟತನ ನಮ್ಮದು ಮಿತಿ ಮೀರಿದೆ, ನಮ್ಮನ್ನು ದೇವರು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬಂತಹ ದುಷ್ಟ ಆಲೋಚನೆಯನ್ನು ಆತನು ತರ್ತಾನೆ. ಈ ರೀತಿ ಆಲೋಚನೆಗಳು ಬಂದಾಗ ದಯವಿಟ್ಟು ಒಂದು ವಿಷಯವನ್ನು ಮನುಷ್ಯರೆಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು, ನೀವು ಜ್ಞಾಪಕ ಇಟ್ಕೊಳ್ಬೇಕು, ಇದು ದೇವರ ಆಲೋಚನೆ ಅಲ್ಲ, ಸೈತಾನನ ಆಲೋಚನೆ ಎಂಬುದಾಗಿ. ಆದ್ದರಿಂದ ಈ ಆಲೋಚನೆಯನ್ನು ಬಿಟ್ಟು ನಾವೇನು ಮಾಡಬೇಕು? ತಪ್ಪಿ ಹೋದ ಮಗನ ಹಾಗೆ ತಂದೆಯ ಬಳಿಗೆ ನಾವು ಹೋಗಬೇಕು. ಅಲ್ಲಿ ತಂದೆ ನಮಗೋಸ್ಕರ ಕಾದುಕೊಂಡಿದ್ದಾನೆ ಅನ್ನೋದು ಭರವಸೆ ನಮಗಿದೆ. ಯಾಕೆಂತಂದರೆ ಯೇಸು ಕ್ರಿಸ್ತನು ಮಧ್ಯಸ್ಥನಾಗಿದ್ದಾನೆ. ಈಗ ಮನುಷ್ಯರು ಪಾಪ ಮಾಡಿಲ್ಲ ಅಂತ ಯೇಸು ಕ್ರಿಸ್ತ ಹೇಳ್ತಾ ಇಲ್ಲ, ಅವ್ರು ಪಾಪ ಮಾಡಿದ್ದಾರೆ, ಆದರೆ ನಾನು ಮಧ್ಯಸ್ಥನಾಗಿದ್ದೇನೆ. ಕ್ರಿಸ್ತನು ತನ್ನ ಪೋಷಣೆಯಲ್ಲಿರುವ ತನ್ನ ಕೈ ಕೆಳಗಿರುವಂತಹ ಜನರನ್ನು ಕ್ರಿಸ್ತನು ತಳ್ಳಿಬಿಡೋದಿಲ್ಲ. ಅವರ ಕೊಳೆ ಬಟ್ಟೆಗಳನ್ನು ಬದಲಾಯಿಸಿ ಶುಭ್ರವಾದ ಬಿಳಿ ಬಟ್ಟೆಯನ್ನು ಉಡಿಸುವುದಕ್ಕೆ ಆತನಿಗೆ ಶಕ್ತಿ ಇದೆ. ಯಾರು ಪಶ್ಚಾತ್ತಾಪಪಟ್ಟು ನಂಬಿಕೆಯುಳ್ಳವರಾಗಿ ಆತನ ಬಳಿಗೆ ಬರ್ತಾರೋ ಅವರಿಗೆ ತನ್ನ ನೀತಿವಂತಿಕೆಯ ಉಡುಪನ್ನು ಅವರ ಮೇಲೆ ಧರಿಸ್ತಾನೆ, ತಾನೇ ಧರಿಸ್ತಾನೆ. ಆಮೇಲೆ ಪರಲೋಕದಲ್ಲಿರುವ ಪುಸ್ತಕಗಳಲ್ಲಿ ಅವರ ಹೆಸರಿನ ಎದುರಿಗೆ ಕ್ಷಮಾಪಣೆ ಎಂಬುದಾಗಿ ಆತನು ಬರೆದಿರ್ತಾನೆ. ಆಮೇಲೆ ಸರ್ವ ಲೋಕದವರ ಮುಂದೆ, ಇಡೀ ವಿಶ್ವದ ಮುಂದೆ ಇವರನ್ನು, ಅಂದರೆ ಯಾರು ಪಶ್ಚಾತ್ತಾಪಪಟ್ಟು ನಂಬಿಕೆಯಿಂದ ದೇವರ ಕಡೆಗೆ ತಿರುಗಿಕೊಂಡು ಪಾಪ ಬಿಟ್ಟವರಾಗಿ ಬರ್ತಾರೋ ಅವರನ್ನು ಸಮಸ್ತ ಲೋಕದ ವಿಶ್ವದವರ ಮುಂದೆ ತನ್ನವರು ಎಂಬುದಾಗಿ ಆತನು ಅರಿಕೆ ಮಾಡ್ತಾನೆ. ಸೈತಾನನನ್ನು ಹೇಗೆ ತೋರಿಸ್ತಾನೆ ಇಡೀ ವಿಶ್ವಕ್ಕೆ? ಆತನೇ ಆಪಾದಕನು, ಆತನೇ ಮೋಸಗಾರನು ಎಂಬುದಾಗಿ ತೋರಿಸ್ಕೊಡ್ತಾನೆ. ದೇವರು ತಾನು ಆರಿಸಲ್ಪಟ್ಟವರಿಗೆ ನ್ಯಾಯವನ್ನು ದೊರಕಿಸೋದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಿಯರೇ, ನಾವು ಸಾಮಾನ್ಯ ಪಾಪ ಮಾಡಿದಾಗ ಸೈತಾನ ಏನು ಮಾಡ್ತಾನೆ ಅಂದರೆ, ನಮಗೆ ನಿರೀಕ್ಷೆನೇ ಇಲ್ಲ, ನಮಗೆ ಭರವಸೆ ಇಲ್ಲ, ನಮಗೆ ಯಾವುದೇ ಆಧಾರ ಇರಬಾರ್ದು ಎಂಬುದಾಗಿ ಆತ ನೋಡ್ಕೊಳ್ತಾನೆ. ನಮ್ಮ ಮನಸ್ಸನ್ನು ಬಹಳ ಕುಗ್ಗಿಸ್ತಾನೆ. ಮೊದಲೇ ಪಾಪದಿಂದ ಕುಗ್ಗಿ ಹೋಗಿರ್ತವೆ, ಇನ್ನಷ್ಟು ಕುಗ್ಗಿಸ್ತಾನೆ. ನಮ್ಮ ಮನಸ್ಸಿನಲ್ಲಿ ಅನೇಕ ಸಂಶಯಗಳನ್ನ ಆತನು ಇನ್ನೂ ಬಿಗಿ ಮಾಡ್ತಾ ಹೋಗ್ತಾನೆ. ಆದರೆ ಪ್ರಿಯರೇ, ನಾನು ಮತ್ತು ನೀವು ಯಾವಾಗಲೂ ನಿರಾಶರಾಗಬೇಕಾಗಿಲ್ಲ. ನಾವು ಎಡವಿ ಬೀಳಬಹುದು. ಕೀರ್ತನೆಯಲ್ಲಿ ಹೇಳುತ್ತೆ, ಶಿಷ್ಟನು 7 ಸಾರಿ ಬಿದ್ದರೂ ಆತನು ಎದ್ದೇಳ್ತಾನೆ ಎಂಬುದಾಗಿ. ನಾವು ದೇವರನ್ನು ಪ್ರೀತಿಸುವರಾಗಿದ್ದರೆ, ದೇವರ ಆಜ್ಞೆಗಳನ್ನು ಪ್ರೀತಿಸುವರಾಗಿದ್ದರೆ, ದೇವರ ಆಜ್ಞೆಗಳನ್ನು ನಾವು ಗೌರವಿಸಬೇಕು ಅನ್ನೋ ಮನಸ್ಸುಳ್ಳವರಾಗಿದ್ದರೆ
ನಾವು 7 ಸಾರಿ ಬಿದ್ದರೂ ಎದ್ದೇಳ್ತೇವೆ, ಆದರೆ ದುಷ್ಟನು ಬಿದ್ದೇ ಹೋಗುವನೆಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ಆಪಾದಕನ ಅಡಿಯಲ್ಲಿ, ಆಪಾದಕನ ದೂಷಣೆ ನಿಂದೆಗಳಲ್ಲಿ ನಾವು ನಲುಗಿ ಹೋಗದೆ, ಕ್ರಿಸ್ತನು ನಾನು ನಿಮಗೋಸ್ಕರ ಕಾದಿದ್ದೇನೆ, ನಾನು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ, ನಾನು ನಿಮ್ಮನ್ನು ಕ್ಷಮಿಸ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ, ಆ ವಾಕ್ಯಗಳನ್ನು ಯಾವಾಗಲೂ ಜ್ಞಾಪಿಸ್ಕೊಳ್ಳುವ. ಪಾಪ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಜ್ಞಾಪಿಸ್ಕೊಳ್ಳುವ. ಪಾಪದ ವಶಕ್ಕೆ ಪುನಃ ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾವು ಜ್ಞಾಪಿಸ್ಕೊಳ್ಳುವ. ಒಂದು ವೇಳೆ ಬಿದ್ದಿದ್ದರೆ ಎದ್ದು ಕ್ರಿಸ್ತನೆಡೆಗೆ ಬರೋದಕ್ಕೆ ಯಾವಾಗಲೂ ಕ್ರಿಸ್ತನು ಕಾದುಕೊಂಡಿದ್ದಾನೆ ಎಂಬಂತಹ ವಿಷಯವನ್ನು ನಾವು ಸೈತಾನನಿಗೆ ಯಾವಾಗಲೂ ಮನವರಿಕೆ ಮಾಡುವ. ಸೈತಾನನಿಗೆ ನಾವು ಜೋರಾಗಿ ಹೇಳೋಣ, ಇಲ್ಲ, ಕ್ರಿಸ್ತನು ನನಗೋಸ್ಕರ ಇದ್ದಾನೆ ಎಂಬುದಾಗಿ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ನಾವು ನಿರಾಶರಾಗೋದು ಬೇಡ, ಕ್ರಿಸ್ತನು ನಮಗೋಸ್ಕರ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ತಂದೆಯೇ, ಪಾಪಿಗಳಾದ ನಮಗೆ ಆಶ್ರಯನಾದ ಕ್ರಿಸ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಆಪಾದಕನ ಎಲ್ಲ ದೂಷಣೆ, ನಿಂದೆ ಹಾಗೂ ಆತನು ತರುವಂತಹ ಎಲ್ಲ ನಿರಾಶೆ ಹಾಗೂ ಮನೋವೈಫಲ್ಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ, ಕ್ರಿಸ್ತನನ್ನು ನಾವು ನೋಡುತ್ತಾ ಆತನನ್ನೇ ದೃಷ್ಟಿಸುತ್ತಾ ಆತನ ಕಡೆಗೆ ಬರುವಾಗ ನೀನು ನಮ್ಮನ್ನು ನಿತ್ಯಕ್ಕೂ ಸಂತೈಸಿ ಪಾಪರಹಿತರನ್ನಾಗಿ ಮಾಡಿ ನಿರ್ದೋಷಿಗಳನ್ನಾಗಿ ಅಂತ್ಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ನಮ್ಮನ್ನು ಕೇಳುಗರೆಲ್ಲರೂ ನೀನು ಬಲಪಡಿಸಿ ನಡೆಸೆಂದು ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸಿ ಬಿಡುತ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ವಿದಾಯ ಹೇಳ್ತೇನೆ. ಮುಂದಿನ ಸಾರಿ ನಾವು ನೋಡುವ ತನಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನನಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.